वक्रतुंड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वथा। सुप्रभातम। ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ಹೇಗೆ ಬೇಕಾದರೂ ಕೂತ್ಕೋಬಹುದು. ಕುರ್ಚಿ ಮೇಲೆ ಕೂತ್ಕೊಳ್ಳಬಹುದು ಅಥವಾ ನೆಲದ ಮೇಲೆ ಕೂತ್ಕೊಳ್ಳಬಹುದು. ಕೂತ್ಕೊಂಡಾಗ ಸೊಂಟ, ಬೆನ್ನು, ಕತ್ತು ನೇರವಾಗಿರಲಿ, ಎದೆ ವಿಸ್ತಾರವಾಗಿರಲಿ, ಭುಜಗಳು ಕೆಳಮುಖವಾಗಿರಲಿ, ಗಲ್ಲ ಸ್ವಲ್ಪ ಮುಂದಕ್ಕೆ ಬಾಗಿರಲಿ, ಕಣ್ಣುಗಳನ್ನ ಮೆದುವಾಗಿ ಮುಚ್ಚಿ. ಚಿನ್ನ ಮುದ್ರಾ ಅಥವಾ ಚಿನ್ಮಯ ಮುದ್ರಾ. ನಿಮ್ಮ ಬೆನ್ನು, ಸೊಂಟ ಕುಸಿತಾ ಇರುತ್ತೆ. ಅದನ್ನ ಗಮನ ಇಟ್ಟು ನೇರ ಮಾಡ್ತಾ ಹೋಗ್ಬೇಕು. ಸೊಂಟ, ಬೆನ್ನು, ಕತ್ತು ಸಮಾನಾಂತರವಾಗಿ ನೇರವಾಗಿದ್ರೆ ಪ್ರಾಣದ ಶಕ್ತಿ, ಅದರ ಸಂವಹನ ಸರಿಯಾಗಿ ಆಗುತ್ತೆ. ಈಗ ಸಂಪೂರ್ಣ ಗಮನವನ್ನ ಉಸಿರಾಟದ ಮೇಲೆ ತೆಗೆದುಕೊಂಡು ಬರೋಣ. ಸ್ವಾಭಾವಿಕವಾದ ಉಸಿರಾಟವನ್ನ 3 ಬಾರಿ ಗಮನಿಸಿ. ಈಗ 5 ಬಾರಿ ದೀರ್ಘವಾದ ಉಸಿರಾಟವನ್ನ ಮಾಡೋಣ. ದೀರ್ಘವಾದ ಉಸಿರಾಟ ಅಂದೊಡನೆ ಹೊಟ್ಟೆಯ ಭಾಗವನ್ನ ಉಸಿರನ್ನ ತಗೊಳ್ಳುವಾಗ ಉಬ್ಬಿಸಿ, ಎದೆಯನ್ನ ವಿಸ್ತಾರಗೊಳಿಸಿ, ಕತ್ತಿನ ಭಾಗವನ್ನ ಮೇಲಕ್ಕೆ ಎತ್ತುತ್ತಾ ಉಸಿರನ್ನ ತಗೋಬೇಕು. ಉಸಿರನ್ನ ಬಿಡುವಾಗ ಹೊಟ್ಟೆಯನ್ನ ಕುಗ್ಗಿಸಿ, ಎದೆಯ ಭಾಗವನ್ನ ಸಂಕುಚಿತಗೊಳಿಸಿ, ಕತ್ತಿನ ಭಾಗವನ್ನ ಕೆಳಗಡೆ ಇಳಿಸ್ತಾ ಉಸಿರನ್ನ ಹೊರಬಿಡಬೇಕು. ಈ ಪ್ರಕ್ರಿಯೆಯನ್ನ 5 ಬಾರಿ ಮಾಡೋಣ. Bulge your abdomen, expand your chest, raise your collarbone while inhalation. While exhalation, shrink your abdomen, contract your chest, down your collarbone. Continue. Inhale, exhale, breathe in, breathe out. Inhale, exhale. Last round. Now, feel the changes in your body. ದೀರ್ಘವಾದ ಉಸಿರಾಟದಿಂದ ನಿಮ್ಮ ಶರೀರದಲ್ಲಿ ಉಂಟಾಗಿರ್ತಕ್ಕಂತಹ ಬದಲಾವಣೆಯನ್ನ ಗಮನಿಸಿ. ಎಲ್ಲ ಅಂಗ ಪ್ರತ್ಯಂಗಗಳು ಕೂಡ ಸಡಿಲಗೊಂಡು ವಿಶ್ರಾಂತಿಯ ಸ್ಥಿತಿಗೆ ಹೋಗ್ತಾ ಇದೆ. ಮನಸ್ಸು ಹಗುರವಾಗ್ತಾ ಇದೆ. ದೇಹ ಹಗುರವಾಗಿ ಉತ್ಸಾಹ ಭರಿತವಾಗಿದೆ. ಇದನ್ನ ಗಮನಿಸ್ತಾ 5 ಬಾರಿ ಓಂಕಾರವನ್ನು ಹೇಳೋಣ. ಓಂಕಾರವನ್ನು ಹೇಳುವಾಗ
ಓಂಕಾರದೊಂದಿಗೆ ಕೂಡಿರ್ತಕ್ಕಂತಹ ಅಕಾರ ಉಕಾರ ಮಕಾರವನ್ನ ಗಮನವಿಟ್ಟು ಉಚ್ಚಾರಣೆ ಮಾಡೋಣ. ತಗೊಳ್ಳಿ, ಟೇಕ್ ಡೀಪ್ ಬ್ರೆತ್. ಆ ಕೊನೆಯ ಸುತ್ತು. ದೀರ್ಘವಾಗಿ ಉಸಿರು ತಗೊಳ್ಳಿ. ರಿಲ್ಯಾಕ್ಸ್. ಸಂಪೂರ್ಣ ಶರೀರವನ್ನ ಸಡಿಲಗೊಳಿಸಿ ಓಂಕಾರದ ಉಚ್ಚಾರಣೆಯಿಂದ ಉಂಟಾಗತಕ್ಕಂತಹ ಸಂವೇದನೆಗಳು, ತರಂಗಗಳು, ಸೆನ್ಸೇಷನ್ಸ್, ವೇವ್ಸ್, ವೈಬ್ರೇಷನ್ಸ್ ಅಂಡ್ ದ ರೆಸನೆನ್ಸ್ ಇವುಗಳನ್ನ ಗಮನಿಸ್ತಾ ಸಂಪೂರ್ಣ ಶರೀರವನ್ನ, ಸಮಸ್ತ ಜೀವಕೋಶಗಳನ್ನ ಸಡಿಲಗೊಳಿಸಿ ಓಂಕಾರವನ್ನ ಉಚ್ಚಾರಣೆ ಮಾಡುವುದರಿಂದ ಪ್ರತಿಯೊಂದು ಜೀವಕೋಶಗಳು ಕೂಡ ಉತ್ಸಾಹಭರಿತವಾಗಿ ಕಾರ್ಯಕ್ಷಮತೆಯನ್ನು ಹೊಂದುತ್ತವೆ. ಮನಸ್ಸು ನಿರ್ಮಲಗೊಂಡು ವಿಶ್ರಾಂತಿಯ ಸ್ಥಿತಿಗೆ ಹೋಗುತ್ತೆ. ಇದನ್ನ ಗಮನಿಸ್ತಾ ನಿಧಾನವಾಗಿ ನಮಸ್ಕಾರ ಸ್ಥಿತಿಗೆ ಬನ್ನಿ. ಸೆಲ್ಯುಟೇಷನ್ ಗೆಸ್ಚರ್. ಈಗ ಒಮ್ಮೆ ದೀರ್ಘವಾದ ಉಸಿರು ತಗೊಂಡು ಒಮ್ಮೆ ಸ್ವಲ್ಪ ಭಕ್ತಿಪೂರ್ವಕವಾಗಿ ಜೋರಾಗಿ ಓಂಕಾರವನ್ನು ಉಚ್ಚಾರಣೆ ಮಾಡೋಣ. ತದನಂತರ ಪ್ರಾರಂಭಿಕ ಪ್ರಾರ್ಥನೆ ಸಹನಾವವತು. ಟೇಕ್ ಡೀಪ್ ಬ್ರೆತ್. ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. Place the hands, take the hands backward. Hold your right wrist with your left hand. Inhale, expand the chest and go back a little. Now slowly exhale and bend forward. Try to reach your forehead onto the ground. When you reach, be there. Express your gratitude to Mother Earth. Pray for the total success of your practice, welfare of yourself and your master. Slowly inhale, come up, release the hands, gently open your eyes. ಈಗ ಸ್ವಸ್ತಿಕಾಸನ, ವಜ್ರಾಸನ, ವೀರಾಸನ ಯಾವ್ದಾದ್ರು ಸ್ಥಿತಿಗಳು ಕೂತ್ಕೊಳ್ಳಿ. ಕೂತ್ಕೊಂಡು ಮೊದಲಿಗೆ
ಕಪಾಲಭಾತಿ ಪ್ರಾಣಾಯಾಮವನ್ನ ಮಾಡೋಣ. ಹಿಂದೆ ಹೇಳಿದಾಗೆ ಈ ಪ್ರಾಣಾಯಾಮ ಬಹುಮುಖ್ಯ. ಪ್ರಾಣಾಯಾಮದಲ್ಲಿ ಆಕ್ಟಿವೇಟಿಂಗ್ ಪ್ರಾಣಾಯಾಮ ಅಂದ್ರೆ ದೇಹದ ಎಲ್ಲ ಅಂಗಾಂಗಗಳಿಗೆ ಒಂದು ರೀತಿಯ ಚಾಲನೆಯನ್ನ ಕೊಡಬೇಕು. ಅಂದ್ರೆ ಓವರ್ ನೈಟ್ ನಾವು ಮಲಗಿರ್ತೀವಿ, ದೇಹ ಒಂದು ತರಹ ಸ್ಲಗಿಶ್ ಆಗಿರುತ್ತೆ, ಇನ್ಆಕ್ಟಿವಿಟಿಗೆ ಹೋಗಿರುತ್ತೆ. ಅದನ್ನ ಆಕ್ಟಿವೇಟ್ ಮಾಡೋ ದೃಷ್ಟಿಯಿಂದ ಇದು ಬ್ರಹ್ಮ ಮುದ್ರಾ ಅಂತ. ಹೊಕ್ಕಳಿನ ಭಾಗಕ್ಕೆ ನಿಮ್ಮ ಈ ಎರಡು ಫೋಲ್ಡೆಡ್ ಇದು ಇಲ್ಲಿ ಟಚ್ ಆಗ್ಬೇಕಿದು. ಈಗ ನೇರವಾಗಿ ಕೂತ್ಕೊಂಡು, ಗೊತ್ತಿದೆ ಪ್ಯಾಸಿವ್ ಇನ್ಹಲೇಷನ್, ಆಕ್ಟಿವ್ ಎಕ್ಸಲೇಷನ್. ಚರ್ಮ ಹೊರಗೆ ಹಾಕುವಾಗ ಈ ಹೊಟ್ಟೆಯ ಭಾಗ ಏನಿದೆ ಅದಕ್ಕೆ ಚಾಲನೆಯನ್ನು ಕೊಡಬೇಕು. ಎಲ್ರಿಗೂ ಗೊತ್ತಿದೆ, ಮತ್ತೆ ಪ್ರಾರಂಭ ಮಾಡೋಣ. ಟೇಕ್ ಡೀಪ್ ಬ್ರೆತ್. ರಿಲ್ಯಾಕ್ಸ್. ಕನಿಷ್ಠ 60 ಕೌಂಟ್, ಮ್ಯಾಕ್ಸಿಮಮ್ 120 ಕೌಂಟ್ ತನಕ ಮಾಡಬಹುದು. ಅದಾದ್ಮೇಲೆ ಮಧ್ಯೆ ಸ್ವಲ್ಪ ವಿಶ್ರಾಂತಿಯನ್ನ ಕೊಡಬೇಕು ಹಾಗೂ ನಿಮ್ಮ ದೇಹದಲ್ಲಿ ಉಂಟಾಗಿರ್ತಕ್ಕಂತಹ ಬದಲಾವಣೆಯನ್ನ ಗಮನಿಸಬೇಕು. ಇದರಲ್ಲಿ ಪ್ಯಾಸಿವ್ ಇನ್ಹಲೇಷನ್, ಆಕ್ಟಿವ್ ಎಕ್ಸಲೇಷನ್. While exhalation, flap the abdomen in and out and keep on continuing. ಮತ್ತೆ ಎರಡನೇ ಸುತ್ತು. ಈಗ 60ಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡುವಂತಹ ಪ್ರಯತ್ನ ಮಾಡೋಣ. ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟು. ಸಾಧ್ಯ ಆಗಿಲ್ಲ ಅಂದ್ರೆ ಎಲ್ಲಿವರೆಗೆ ನಿಮ್ಮ ಉಸಿರಾಟದ ಪ್ರಕ್ರಿಯೆ ನಿಂತು ಹೋಗ್ಲಿಕ್ಕೆ ಬರುತ್ತೆ ಅಲ್ಲಿವರೆಗೆ ಮಾತ್ರ ಮಾಡಿ. Till you are able to breathe in comfortably, and when there is automatic cessation of breathing, you can stop it. Start now. ರಿಲ್ಯಾಕ್ಸ್. ಈ ಬಾರಿ 120 ತನಕ ಮಾಡಿದೀವಿ. ಈ ಹಂತದಲ್ಲಿ ನಿಮ್ಮ ದೇಹದ ಒಳಗೆ ಹೊರಗೆ ಆಗಿರ್ತಕ್ಕಂತಹ ಬದಲಾವಣೆಯನ್ನ ಗಮನಿಸ್ತಾ ಸಂಪೂರ್ಣ ಶರೀರವನ್ನು ಸಡಿಲಗೊಳಿಸಿ. ಕಪಾಲಭಾತಿ ಪ್ರಾಣಾಯಾಮ ಮಾಡಿದ ತಕ್ಷಣ ಉಸಿರಾಟವನ್ನ ಗಮನಿಸಿದ್ರೆ ನಿಮ್ಮ ಉಸಿರಾಟದ ಸಂಖ್ಯೆ ಕಡಿಮೆ ಆಗಿರೋದು ಗೊತ್ತಾಗುತ್ತೆ. ಇದನ್ನ ಗಮನಿಸ್ತಾ ಪೂರ್ಣ ಶರೀರವನ್ನ ಸಡಿಲಗೊಳಿಸಿ. ಸಾಮಾನ್ಯವಾಗಿ 3 ರಿಂದ 5 ಬಾರಿ ಮಾಡಬಹುದು. ಈಗ ಇನ್ನೊಂದು ಬಾರಿ ಮಾಡಿ ಇದನ್ನ ಮುಕ್ತಾಯಗೊಳಿಸೋಣ. ಮತ್ತೆ ಪ್ರಾರಂಭ ಮಾಡಿ. ಸಾಧ್ಯವಾದ್ರೆ 120 ಕೌಂಟ್ ವರೆಗೆ ಮುಂದುವರಿಸೋಣ. ಸ್ಟಾರ್ಟ್.
Relax. 3 ಸುತ್ತು ಆದ್ಮೇಲೆ ಸ್ವಲ್ಪ ಮುಂದಕ್ಕೆ ಬಗ್ಗಿ ಹಣೆಯನ್ನ ಫೋಲ್ಡೆಡ್ ಆರ್ಮ್ಸ್ ಮೇಲೆ ವಿಶ್ರಾಂತಿಯನ್ನು ತಗೋಬಹುದು. Slowly inhale and come up. ಈ ಕಪಾಲಭಾತಿಯನ್ನ ಮಾಡೋದ್ರಿಂದ ಎಲ್ಲ ಜೀವಕೋಶಗಳಿಗೂ ಕೂಡ ಪ್ರಾಣದ ಸಂಚಾರ ಸರಿಯಾಗಿ ಆಗುತ್ತೆ. ಪ್ರಾಣದ ಸಂಚಾರದೊಂದಿಗೆ ರಕ್ತದ ಸಂಚಾರವೂ ಆಗುತ್ತೆ. ಎಲ್ಲ ಜೀವಕೋಶಗಳು ಕೂಡ ಜಾಗೃತಗೊಂಡು ಎಲ್ಲ ದೇಹದಲ್ಲಿ ನಡೀತಾ ಇರತಕ್ಕಂತಹ ಈ ಏನು ಫಂಕ್ಷನ್ಸ್ ಅಂತ ಹೇಳ್ತೀವಿ, ಫಿಸಿಯಲಾಜಿಕಲ್ ಫಂಕ್ಷನ್ಸ್, ಅವುಗಳೆಲ್ಲವೂ ಕೂಡ ಸಮಗ್ರವಾಗಿ ನಡೆಯುತ್ತೆ. ಬಹುಮುಖ್ಯವಾಗಿ ಇಟ್ ಫ್ಲಶಸ್ ಬ್ಲಡ್ ಟು ಎವರಿ ಆರ್ಗನ್ ಅಂಡ್ ಪಾರ್ಟ್ಸ್ ಆಫ್ ಯುವರ್ ಬಾಡಿ. ಹೈ ಬ್ಲಡ್ ಪ್ರೆಷರ್, ಅನ್ಕಂಟ್ರೋಲ್ಡ್ ಬ್ಲಡ್ ಪ್ರೆಷರ್, ಗ್ಲೋಕೋಮಾ, ಹರ್ನಿಯಾ ಇರ್ತಕ್ಕಂಥವ್ರು ಈ ಆಸನವನ್ನ ಈ ಪ್ರಾಣಾಯಾಮವನ್ನ ಮಾಡಬಾರದು. ಹಾಗೆ ರೀಸೆಂಟ್ ಆಗಿ ಸರ್ಜರಿ ಆಗಿದ್ರೆ, ಲಂಬಾರ್ ಸರ್ಜರಿ, ಸೊಂಟ, ಬೆನ್ನು, ಹೊಟ್ಟೆ, ಹರ್ನಿಯಾ, ಹೈಡ್ರೋಸಿಲ್ ಇಂತಹ ಆಪರೇಷನ್ ಆಗಿರ್ತಕ್ಕಂಥವ್ರು ಮಾಡಬಾರದು. ಇನ್ನು ಇನ್ನೊಂದು ಆಕ್ಟಿವೇಟಿಂಗ್ ಪ್ರಾಣಾಯಾಮ ಭಸ್ತ್ರಿಕಾ. ಇದೆಲ್ಲರಿಗೂ ಆಗ್ಲೇ ಆಗಿದೆ. ಇದರಲ್ಲೂ ಕೂಡ ಪ್ಯಾಸಿವ್ ಇನ್ಹಲೇಷನ್, ಆಕ್ಟಿವ್ ಎಕ್ಸಲೇಷನ್ 20 ಕೌಂಟ್ ಅಲ್ಲಿ ಇದನ್ನ ಮಾಡಬೇಕು. 3 ಬಾರಿ ಅಥವಾ 5 ಬಾರಿ ಇದನ್ನ ಪುನಃ ಮಾಡಬಹುದು. ಮೊದಲು 2 ಸ್ಟ್ರೋಕ್ ನಿಧಾನವಾಗಿ ಮಾಡಬೇಕು. ತದನಂತರ ನಾವು ವೇಗವನ್ನ ಜಾಸ್ತಿ ಮಾಡಬೇಕು. ಪ್ರಾರಂಭ ಮಾಡೋಣ. ಇನ್ಹೇಲ್, ಎಕ್ಸೇಲ್. ಇನ್ನೊಂದ್ಸಲಿ ನಿಧಾನವಾಗಿ ಇನ್ಹೇಲ್, ಸ್ಟ್ರೆಚ್, ಎಕ್ಸೇಲ್ ಮಾಡೋಣ. ರಿಲ್ಯಾಕ್ಸ್. ಇದು ವಿಶೇಷವಾಗಿ ಈ ಕೊರೋನಾ ಸಂದರ್ಭದಲ್ಲಿ ಈ ಭಸ್ತ್ರಿಕಾ ಪ್ರಾಣಾಯಾಮ ನಮ್ಮ ಫುಫುಸಗಳ ಪ್ರತಿಯೊಂದು ಜೀವಕೋಶಗಳಿಗೂ ಕೂಡ ಶಕ್ತಿಯನ್ನು ತುಂಬುತ್ತವೆ. ಅಂದ್ರೆ ಎವರಿ ಸೆಲ್ಸ್ ಆಫ್ ಯುವರ್ ಲಂಗ್ಸ್ ಬಿಕಮ್ ಸೆನ್ಸಿಟೈಸ್ಡ್. ವೈರಲ್ ಮಲ್ಟಿಪ್ಲಿಕೇಶನ್ ಆಗೋದು ಯಾವಾಗ ಅಂತ ಅಂದ್ರೆ ಇನ್ಆಕ್ಟಿವ್ ಆಗಿದ್ದಾಗ, ದೇಹದ ಜೀವಕೋಶಗಳು ಇನ್ಆಕ್ಟಿವ್ ಆಗಿದ್ರೆ ಅಲ್ಲಿ COVID-19 ಬರುತ್ತೆ, 20 ಬರುತ್ತೆ, 21 ಬರುತ್ತೆ, 22 ಬರುತ್ತೆ. ಯಾವಾಗ ಜೀವಕೋಶಗಳು ಒಳಗಡೆ ಆಕ್ಟಿವ್ ಆಗಿರುತ್ತೆ, ಅದನ್ನ ಪ್ರತಿರೋಧ ಮಾಡತಕ್ಕಂತಹ ಒಂದು ಶಕ್ತಿ ಬರುತ್ತೆ. ಆದ್ರಿಂದ ಪ್ರತಿನಿತ್ಯ ಮಾಡೋದು ಇದನ್ನ ಒಳ್ಳೆಯದು. 2ನೇ ಸುತ್ತು ಮಾಡೋಣ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಈಗ ಸ್ಟಾರ್ಟ್. ರಿಲ್ಯಾಕ್ಸ್. ಪ್ರಾಣಾಯಾಮವನ್ನು ಮಾಡುವಾಗ ನಮ್ಮ ಉಸಿರಾಟದ ವೇಗ ಜಾಸ್ತಿ ಇರುತ್ತೆ. ಪ್ರಾಣಾಯಾಮ ಮುಗಿದ ತಕ್ಷಣ ಉಸಿರಾಟವನ್ನ ಗಮನಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಉಸಿರಾಟದ ಸಂಖ್ಯೆ, ಕೌಂಟ್ ಕಡಿಮೆ ಆಗುತ್ತೆ. ನಮ್ಮ ಉದ್ದೇಶ ದೀರ್ಘವಾದ ಉಸಿರಾಟ, ಕಡಿಮೆ ಸಂಖ್ಯೆಯ ಉಸಿರಾಟ. ಯಾವಾಗಲೂ ಶೀಘ್ರವಾಗಿ ಜಾಸ್ತಿ ಸಂಖ್ಯೆಯಲ್ಲಿ ಉಸಿರಾಟವನ್ನ ಮಾಡಬಾರದು. ಯು ಮಸ್ಟ್ ಇನ್ಹೇಲ್ longer and less in number. Never breathe with more number and with short breaths.
ಕೊನೆಯ ಸುತ್ತು ಬರೋಣ. ಸ್ಟಾರ್ಟ್. ಇನ್ಹೇಲ್, ಎಕ್ಸೇಲ್, ಬ್ರೀತ್ ಇನ್, ಬ್ರೀತ್ ಔಟ್. ಈಗ ರಿಲ್ಯಾಕ್ಸ್. 3 ಸುತ್ತು ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡಿದ್ದೀರಾ. ಈ 3 ಸುತ್ತಿನ ಅಭ್ಯಾಸದಿಂದ ಉಂಟಾಗಿರತಕ್ಕಂತಹ ಬದಲಾವಣೆಯನ್ನ ಗಮನಿಸಿ. ಉಸಿರಾಟದ ಸಂಖ್ಯೆ ಕೌಂಟ್ ಕಡಿಮೆ ಆಗಿದೆ ಅಂಡ್ ದೀರ್ಘವಾದ ಉಸಿರಾಟ ಸ್ವಾಭಾವಿಕವಾಗಿ ಪ್ರಾರಂಭವಾಗಿದೆ. ಪ್ರತಿಯೊಂದು ಹಂತದಲ್ಲೂ ಅಭ್ಯಾಸ ಮಾಡಿದ ನಂತರ ಏನು ಬದಲಾವಣೆ ಆಯಿತು ಅಂತಕ್ಕಂಥದನ್ನ ಗಮನಿಸಬೇಕು. ಜೆಂಟ್ಲಿ ಓಪನ್ ಯುವರ್ ಐಸ್. ಈಗ ವಿಪರೀತ ಭಸ್ತ್ರಿಕಾ ಅಂತ ಕೈ ಹೀಗೆ ಇಟ್ಕೊಳ್ಳಿ. ಹೀಗೆ ಇಟ್ಕೊಂಡು ಇಲ್ಲಿ ಎಕ್ಸೆಲ್ ಎಕ್ಸೆಲ್ ಹೀಗೆ ಹೀಗೆ ಹೊರಗೆ ಹಾಕುವಂಥದ್ದು. ಇದನ್ನು ಇದೇ ರೀತಿ 20 ಕೌಂಟ್ ನಲ್ಲಿ ಮಾಡಬೇಕು. ಕೈಗಳು ಹೊರಗಡೆ ಹೋದಾಗ ಉಸಿರನ್ನ ನಾವು ಹೊರಕ್ಕೆ ಹಾಕ್ತೀವಿ. ಹೀಗಿರುತ್ತಲ್ಲ, ಇನ್ಹೇಲ್. ಇದೇನು ಅಭ್ಯಾಸ ಮಾಡಿದ ತಕ್ಷಣ ಶುರುವಾಗುತ್ತೆ. ರಿಲ್ಯಾಕ್ಸ್. ಕೊನೆಯ ಸುತ್ತು 20 ಕೌಂಟಲ್ ಮಾಡೋಣ. ಮಾಡಿ. ರಿಲ್ಯಾಕ್ಸ್. ಭುಜಗಳು, ಕತ್ತಿನ ಭಾಗ, ಅಲ್ಲಿ ಇರ್ತಕ್ಕಂತಹ ಬಿಗಿತ, ಸೆಳೆತ, ಒತ್ತಡಗಳೆಲ್ಲವೂ ಕೂಡ ರಿಲೀಸ್ ಆಗುತ್ತೆ. ಜೊತೆಗೆ ಉಸಿರಾಟದ ಪ್ರಕ್ರಿಯೆ ಸ್ವಾಭಾವಿಕವಾಗಿ ನಡೆಯಲು ಪೂರಕವಾಗಿರುತ್ತೆ. ನೆಕ್ಸ್ಟ್ ಈ ಕಪಾಲಭಾತಿಯನ್ನ ನಾವು ಮಾಡಿದ್ವಿ. ಇದರಲ್ಲಿ ವಿಶೇಷವಾಗಿ ಈ ಕೋವಿಡ್ ಟೈಮ್ನಲ್ಲಿ ನಾವು ನಮ್ಮ ಮೂಗಿನ ಸೊಳ್ಳೆಗಳು ಏನಿದೆ ಅದರಲ್ಲಿ ನೈಟ್ರಿಕ್ ಆಕ್ಸೈಡ್ ಕಂಟೆಂಟ್ ಅನ್ನ ಜಾಸ್ತಿ ಮಾಡುವಂತಹ ಒಂದು ಪ್ರಕ್ರಿಯೆ ವೈಜ್ಞಾನಿಕವಾಗಿ ಆಗಲೇ ನಿರೂಪಣೆಗೊಂಡಿದೆ. ಕೆಲವು ಪ್ರಾಣಾಯಾಮಗಳನ್ನು ಮಾಡೋದ್ರಿಂದ ನಮ್ಮ ನೇಸಲ್ ಸರ್ಫೇಸ್ ಮ್ಯೂಕಸ್ ಮೆಂಬ್ರೇನ್ ಅಲ್ಲಿ ನೈಟ್ರಿಕ್ ಆಕ್ಸೈಡ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಅದು ವೈರಲ್ ಲೋಡ್ ಅನ್ನ ಕಡಿಮೆ ಮಾಡುತ್ತೆ. ಆ ದೃಷ್ಟಿಯೊಳಗೆ ಫಸ್ಟ್ ಸಿಂಗಲ್ ನಾಸ್ಟ್ರಿಲ್ ಕಪಾಲಭಾತಿ ಅಂದ್ರೆ ಒಂದು ಹೊಳ್ಳೆಯನ್ನ ಮುಚ್ಚಿಕೊಂಡು ಒಂದು ಮೂಗಿನ ಹೊಳ್ಳೆಯ ಮೂಲಕ ಕಪಾಲಭಾತಿಯನ್ನ ಮಾಡೋದು. ಅದನಂತರ ಆಲ್ಟರ್ನೇಟಿವ್ ನಾಸ್ಟ್ರಿಲ್ ಕಪಾಲಭಾತಿ ಮಾಡ್ತಕ್ಕಂಥದ್ದು. ಅದು ಹೇಗೆ ಅಂದ್ರೆ ಫಸ್ಟ್ ಹೀಗೆ ಬಲಗಡೆ ಮೂಗಿನ ಹೊಳ್ಳೆಯನ್ನ ಲಾಕ್ ಮಾಡಬೇಕು ಹೆಬ್ಬೆರಳಿನ ಮೂಲಕ. ಎಡಗೈ ಹೊಟ್ಟೆ ಮೇಲೆ ಬೇಕಾದ್ರೂ ಇಟ್ಕೋಬಹುದು ಅಥವಾ ಇಲ್ಲಿ ಚಿನ್ಮುದ್ರ ಅಥವಾ ಚಿನ್ಮಯ ಮುದ್ರದಲ್ಲೂ ಇಟ್ಕೋಬಹುದು. ಈಗ ಒಂದೇ ಮೂಗಿನ ಹೊಳ್ಳೆ ಮೂಲಕ ಕಪಾಲಭಾತಿ ಮಾಡೋದು. ಅದು ಹೇಗದು? ರಿಲ್ಯಾಕ್ಸ್.
ಒಂದು 25ರಿಂದ 30 ಕೌಂಟ್ ತನಕ ಮಾಡಿದ್ರೆ ಸಾಕಿದು. ಕೆಪಾಸಿಟಿ ಇದ್ದು ಅಭ್ಯಾಸ ಮಾಡತಕ್ಕಂಥದ್ದು ಮಾಡೋರ್ಗೆ 60 ಕೌಂಟ್ ತನಕ ಹೋಗ್ಬೋದು, ಇಲ್ಲ 25-30 ಕೌಂಟ್ ತನಕ ಮಾಡಿದ್ರೆ ಸಾಕು. ಆಮೇಲೆ ಮತ್ತೆ ಬಲಗಡೆ ಇರುವಾಗ ಹೀಗೆ ಕೈನ ಹೀಗೆ ಇರಲು ಬೇಕಾದ್ರೂ ಲಾಕ್ ಮಾಡ್ಕೋಬಹುದು, ಅಥವಾ ಎಡಗಡೆ ಮಾಡುವಾಗ ಎಡ ಹೆಬ್ಬೆರಳನ್ನು ಲಾಕ್ ಮಾಡಿ ಈ ಕೈಯನ್ನ ಹೀಗೆ ಇಟ್ಕೊಳ್ಳಿ, ಅಥವಾ ಹೀಗೆ ಬೇಕಾದ್ರೂ ಇಟ್ಕೊಳ್ಳಿ. ಇಟ್ಕೊಂಡು ರಿಲ್ಯಾಕ್ಸ್. ಇದರಿಂದ ಮಾಡಿದ್ರೆ ಯಾರಿಗೆ ಸೈನಸೈಟಿಸ್ ಅಥವಾ ಅದರಲ್ಲಿ ಬೇರೆ ಬೇರೆ ಫ್ರಂಟಲ್ ಬರುತ್ತೆ, ಮ್ಯಾಕ್ಸಿಲರಿ ಸೈನಸ್ ಅಂತ ಡಿಫ್ರೆಂಟ್ ಸೈನಸಸ್ ಅಲ್ಲಿ ಇರ್ತಕ್ಕಂತಹ ಕಂಜೆಷನ್ ಕಡಿಮೆ ಆಗುತ್ತೆ. ಅಲರ್ಜಿಕ್ ರೈನೈಟಿಸ್, ಕೆಲವರಿಗೆ ಜನ್ಮ ನೆಗಡಿ ಇರುತ್ತೆ, ಆ ಜನ್ಮ ನೆಗಡಿಯವರಿಗೆ ಪ್ರತಿನಿತ್ಯ ಈ ಆಲ್ಟರ್ನೇಟಿವ್ ನಾಸ್ಟ್ರಿಲ್, ಸಿಂಗಲ್ ನಾಸ್ಟ್ರಿಲ್ ಕಪಾಲ ಭಾತಿಯನ್ನ ಮಾಡಿದ್ರೆ ಎಲ್ಲ ಸರಿಯಾಗುತ್ತೆ. ಅದರಿಂದ ಇದನ್ನ ಅಭ್ಯಾಸ ಮಾಡೋದು ಒಳ್ಳೇದು. ಇನ್ನೊಮ್ಮೆ ಮಾಡೋಣ, ಇನ್ನ 2 ಸುತ್ತು ಕೊಡಿ ನೇರವಾಗಿಗೆ. ರಿಲ್ಯಾಕ್ಸ್. ಉಸಿರನ್ನ ಬಿಡುವಾಗ ಹೊಟ್ಟೆ ಈ ಮಾಂಸಪೇಶಿಗಳಿದೆಯಲ್ಲ ಅದು ಒಳಕ್ಕೆ ಹೊರಕ್ಕೆ ಮೂವ್ ಆಗ್ತಾ ಇರ್ಬೇಕು. ಫ್ಲಾಪಿಂಗ್ ದ ಅಬ್ಡಮಿನ್ ಅಂತ ಹೇಳ್ತೀವಿ. ಆ ರೀತಿ ಅಬ್ಡಮಿನ್ ಫ್ಲಾಪ್ ಮಾಡಿದಾಗ ಅದು ದೇಹದ ಅಂದ್ರೆ ಹೊಟ್ಟೆಯ ಒಳಗೆ ಅಬ್ಡಮಿನಲ್ ಕ್ಯಾವಿಟಿ ಒಳಗೆ ಇರ್ತಕ್ಕಂತಹ ಎಲ್ಲ ಅಂಗ ಪ್ರತ್ಯಂಗಗಳನ್ನ ಆಕ್ಟಿವೇಟ್ ಮಾಡುತ್ತೆ, ಅದಕ್ಕೆ ಶಕ್ತಿಯನ್ನು ತುಂಬುತ್ತೆ. ವಿಶೇಷವಾಗಿ ಈ ನೇಸಲ್ ಪ್ಯಾಸೇಜ್ ಕ್ಲಿಯರ್ ಆಗುತ್ತೆ. ಬಹುಮುಖ್ಯ ಈ ರೆಸ್ಪಿರೇಟರಿ ಡಿಸೀಸ್ಗಳಿಗೆ ನಾಸಾಹಿ ಶಿರಸೋದ್ವಾರಂ ಅಂತ, ನಾವು ನಮ್ಮ ತಲೆ ಇರ್ಬೋದು, ಬ್ರೈನ್ ಇರಬಹುದು, ಅಥವಾ ಉಪ್ಪುಸ ಇರಬಹುದು, ಅದಕ್ಕೆ ನೇರವಾಗಿ ಕನೆಕ್ಷನ್ ಕೊಡ್ತಕ್ಕಂತಹ ಪಾತ್ವೆ ಅಂತ ಅಂದ್ರೆ ಈ ಮೂಗಿನ ಹೊಳ್ಳೆಗಳು. ಅದರಿಂದ ಅವುಗಳನ್ನ ಅವುಗಳಲ್ಲಿ ಅಲ್ಲಿ ಸ್ವಚ್ಛತೆ ಮತ್ತು ಆಕ್ಟಿವಿಟಿನ ನಾವು ಜಾಸ್ತಿ ಮಾಡತಕ್ಕಂತಹ ಪ್ರಕ್ರಿಯೆಯನ್ನ ಮಾಡಬೇಕು. ಕೊನೆಯ ರೌಂಡ್ ಒಂದ್ಸರಿ ಮಾಡೋಣ, ಮಾಡಿ. Release and relax. Feel the changes now. ಈಗ ನಿಮ್ಮ 2 ಮೂಗಿನ ಹೊಳ್ಳೆಗಳಲ್ಲಿ ಉಸಿರು ಸರಿಯಾಗಿ ಕರೆಕ್ಟ್ ಆಗಿ ಹೋಗ್ತಾ ಇರುತ್ತೆ. ಸಾಮಾನ್ಯವಾಗಿ ಎಡಗಡೆ ಬ್ಲಾಕ್ ಆಗಿದ್ರೆ ಬಲಗಡೆ ಓಪನ್ ಇರುತ್ತೆ. ಬಟ್ ಈ ಅಭ್ಯಾಸವನ್ನ ಮಾಡಿದ್ರೆ ಇದು ಯಾಕೆ ಬಹುಮುಖ್ಯ ಅಂದ್ರೆ ನಮ್ಮ ಬಲ ಮತ್ತು ಎಡ ಮೂಗಿನ ದ್ವಾರಗಳ ಏನಿದೆ ಅವು ಗಿಡಪಿಂಗಿಲ ನಾಡಿಗಳಿಂದ ಆಕ್ಟಿವೇಟ್ ಮಾಡ್ತಕ್ಕಂತಹ ಪ್ರಕ್ರಿಯೆಯನ್ನು ಹೊಂದಿರುತ್ತೆ. ಅದರಿಂದ ಉಸಿರಾಟದ ಪ್ರಕ್ರಿಯೆ ಸಮಗ್ರವಾಗಿರಬೇಕು ಹಾಗೂ 2 ಮೂಗಿನ ಹೊಳ್ಳೆಗಳ ಮೂಲಕ ಅದು ಸಮರ್ಪಕವಾಗಿ ನಡಿಬೇಕು. ಈಗ ಆಲ್ಟರ್ನೇಟಿವ್ ನಾಸ್ಟ್ರಿಲ್ ಕಪಾಲಭಾತಿ ಅದು ಹೀಗಿರುತ್ತೆ ನೋಡಿ. ಒಮ್ಮೆ ಎಡ ಒಮ್ಮೆ ಬಲ ಹೊಳ್ಳೆಗಳ ಮೂಲಕ ಉಸಿರನ್ನ ಹೊರಗೆ ಹಾಕಬೇಕು. ಉಸಿರನ್ನ ಹೊರಗೆ ಹಾಕುವಾಗ ಫ್ಲಾಪಿಂಗ್ ದಿ ಅಬ್ಡಾಮಿನ್ ಮರಿಬಾರ್ದು, ಜೋರಾಗಿ ಘಷ್ ಮಾಡ್ಬೇಕು ಇದನ್ನ. ಅಂದ್ರೆ ಇಲ್ಲಿ ಏನೇ ಬ್ಲಾಕೇಜ್ ಇದ್ರೂ ಕೂಡ ಎಲ್ಲ ಕೂಡ ಅದು ಕಿತ್ಕೊಂಡು ಹೋಗ್ಬೇಕು. ಆ ರೀತಿಯಲ್ಲಿ ಉಸಿರನ್ನ ಹೊರಗೆ ಹಾಕ್ಬೇಕು. ಹೇಗೆ ಈಗ ಈ ರೀತಿ ಅಭ್ಯಾಸ ಆದ್ಮೇಲೆ ನೋಡಿ,
ನಿಮ್ಮ ಉಸಿರಾಟದ ಪ್ರಕ್ರಿಯೆ ಎಷ್ಟು ಹಗುರವಾಗಿ ವಿಸ್ತಾರವಾಗಿ ಆಗುತ್ತೆ ಅನ್ನತಕ್ಕಂಥದನ್ನ ಗಮನಿಸಬೇಕು. ಇದನ್ನು ಕೂಡ 3 ಸುತ್ತು ಮಾಡಬಹುದು. ಇದನ್ನ ಒಂದು 20 ಕೌಂಟಲ್ಲಿ ಮಾಡಿದ್ರೆ ಸಾಕು. ಇದಕ್ಕೇನು ನಾವು 60 120 ಕೌಂಟ್ ಎಲ್ಲ ಮಾಡೋದು ಬೇಡ. ಆಲ್ಟರ್ನೇಟಿವ್ ಮಾಡುವಾಗ ಈ ರೀತಿಯಲ್ಲಿ 20 ಕೌಂಟ್ ಮೂಲಕ ಆಲ್ಟರ್ನೇಟಿವ್ ನಾಸ್ಟ್ರಿಲ್ ಕಪಾಲಭಾತಿ. ಸೊ ಇದನ್ನ ಮಾಡೋದ್ರಿಂದ ನಾನು ಹೇಳಿದಾಗೆ ಕಂಪ್ಲೀಟ್ ನೇಸಲ್ ಟ್ರ್ಯಾಕ್ ಏನಿದೆ, ಈ ಕುಪ್ಪುಸದ ದ್ವಾರಗಳೇನಿದೆ ಅವೆಲ್ಲವೂ ಕೂಡ ಕ್ಲೀನ್ ಆಗಿ ಸೆನ್ಸಿಟೈಸ್ ಆಗುತ್ತೆ. ಬಹು ಮುಖ್ಯ ಅಂತ ಅಂದ್ರೆ ಹೊರಗಡೆಯಿಂದ ಏನಾದ್ರೂ ಕೂಡ ಒಂದು ಆಕ್ಷನ್ ವೈರಸ್ ಇಂದು ಬ್ಯಾಕ್ಟೀರಿಯಾಗಳದ್ದು ಶುರುವಾದ್ರೆ ಅದಕ್ಕೆ ರಿಯಾಕ್ಷನ್ ಆಗ್ಬೇಕು, ಪ್ರತಿರೋಧ ಆಗ್ಬೇಕು. ಆ ಪ್ರತಿರೋಧ ಆಗ್ಬೇಕಾದ್ರೆ ನಮ್ಮ ಮಿಲಿಟರಿ ಯಾವ ರೀತಿ ಅಲರ್ಟ್ ಆಗಿದ್ರೆ ಮಾತ್ರ ನಮ್ಮ ಶತ್ರುಗಳನ್ನ ನಾವು ವಿರೋಧ ಮಾಡಬಹುದು. ಆ ರೀತಿಯಲ್ಲಿ ಪ್ರತಿಯೊಂದು ಜೀವಕೋಶಗಳು ಕೂಡ ಅಲರ್ಟ್ ಆಗಿರ್ಬೇಕು, ಸೆನ್ಸಿಟೈಸ್ ಆಗಿರ್ಬೇಕು. ಯೋಗಾಭ್ಯಾಸದ ಮೂಲಕ ಅದು ಮಾತ್ರ ಸಾಧ್ಯ. ಔಷಧಿ ತಗೊಂಡ್ರೆ ಆಗಲ್ಲ ಅದು. ನೆಕ್ಸ್ಟ್ ನಾಡಿ ಶುದ್ಧಿ ಪ್ರಾಣಾಯಾಮ ಅಥವಾ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಆಗ್ಲೇ ನಿಮ್ಗೆ ಗೊತ್ತಿದೆ. ನಿಧಾನವಾಗಿ ನೇರವಾಗಿ ಕೂತ್ಕೊಂಡು ಎಡ ಮೂಗಿನ ಹೊಳ್ಳೆಯಿಂದ ಉಸಿರನ್ನು ನಿಧಾನವಾಗಿ ತಗೋಬೇಕು. ಬಲ ಹೊಳ್ಳೆಯಿಂದ ನಿಧಾನವಾಗಿ ಬಿಡಬೇಕು. ಮತ್ತೆ ಬಲ ಹೊಳ್ಳೆಯಿಂದ ನಿಧಾನವಾಗಿ ಉಸಿರನ್ನ ತಗೊಂಡು ಎಡ ಹೊಳ್ಳೆಯಿಂದ ಉಸಿರನ್ನ ಹೊರಗೆ ಹಾಕ್ಬೇಕು. ಇದು 1 ರೌಂಡ್. ಇದಕ್ಕೆ ಯಾವುದೇ ನಿಬಂಧನೆಗಳಿಲ್ಲ. ನೋ ರಿಸ್ಟ್ರಿಕ್ಷನ್ ಆಫ್ ಟೈಮ್, ಪ್ಲೇಸ್ ಅಂಡ್ ನಂಬರ್. ನೀವು ಯಾವಾಗ ಎಲ್ಲಿ ಬೇಕಾದ್ರೂ ಮಾಡಬಹುದು, ಯಾರು ಬೇಕಾದ್ರೂ ಮಾಡಬಹುದು. ಇದಕ್ಕೆ ಯಾವುದೇ ನಿಬಂಧನೆಗಳಿಲ್ಲ. ಇದನ್ನ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಎಲ್ಲ ಕಲ್ಮಶಗಳನ್ನು ಕೂಡ ಉತ್ಪತ್ತಿ ಆಗ್ತಕ್ಕಂತಹ ಕಲ್ಮಶಗಳು ಹೊರ ಹೋಗುತ್ತೆ. ಮಾಡೋಣ ಇದನ್ನ. ಇದಕ್ಕೆ ನಾಸಿಕಾ ಮುದ್ರಾ ಅಥವಾ ಪ್ರಾಣಾಯಾಮ ಮುದ್ರಾ ಅಂತ ಹೇಳ್ತೀವಿ. ಬಲಗಡೆ ಒಳಗೆ ಹೆಬ್ಬೆರಳು, ಇನ್ನೊಂದು ಕಡೆ ಒಳಗೆ ಕಿರುಬೆರಳು ಮತ್ತು ಈ ಉಂಗುರದ ಬೆರಳಿರುತ್ತೆ. ಮಧ್ಯದ ಮತ್ತು ತೋರು ಬೆರಳನ್ನ ನಾವು ಹೋಲ್ಡ್ ಮಾಡಿರ್ತೀವಿ. ಹೀಗಿರುತ್ತೆ. ಶುರು ಮಾಡೋಣ. ಸ್ಟಾರ್ಟ್. ಟೇಕ್ ಬ್ರೆತ್. Second round. ಕಂಟಿನ್ಯೂ ಮಾಡಿ. ಇಲ್ಲಿ ಒಂದನ್ನ ಗಮನಿಸ್ತಾ ಕಂಟಿನ್ಯೂ ಮಾಡಿ. ಉಸಿರನ್ನ ತಗೊಳ್ಳುವಾಗ ಮೊದಲನೇ ಹಂತದಲ್ಲಿ ಬಲ್ಜ್ ಯುವರ್ ಅಬ್ಡಮೆನ್, ಹೊಟ್ಟೆಯನ್ನ ಉಬ್ಬಿಸಿ. ಎರಡನೇ ಹಂತದಲ್ಲಿ ಎಕ್ಸ್ಪ್ಯಾಂಡ್ ಯುವರ್ ಚೆಸ್ಟ್, ಎದೆಯನ್ನು ವಿಸ್ತಾರಗೊಳಿಸಿ. ಮೂರನೇ ಹಂತದಲ್ಲಿ ರೈಸ್ ಯುವರ್ ಕಾಲರ್ ಬೋನ್, ಕತ್ತಿನ ಭಾಗವನ್ನ ಮೇಲಕ್ಕೆ ಎತ್ತುತ್ತಾ ಉಸಿರು ತಗೋಬೇಕು. ಅದೇ ರೀತಿಯಾಗಿ ಉಸಿರನ್ನ ಬಿಡುವಾಗ ಮೊದಲನೇ ಹಂತದಲ್ಲಿ ಹೊಟ್ಟೆಯನ್ನ ಕುಗ್ಗಿಸಿ, ಎರಡನೇ ಹಂತದಲ್ಲಿ ಎದೆಯನ್ನ ಸಂಕುಚಿತಗೊಳಿಸಿ, ಮೂರನೇ ಹಂತದಲ್ಲಿ ಕತ್ತಿನ ಭಾಗವನ್ನ ಕೆಳಗೆ ಇಳಿಸ್ತಾ ಉಸಿರನ್ನ ಹೊರಗೆ ಹಾಕ್ಬೇಕು. ಅಂದ್ರೆ ಇಲ್ಲಿ ಎರಡೂ ಕೂಡ ಪ್ರಕ್ರಿಯೆಗಳು ಒಟ್ಟಿಗೆ ನಡಿಬೇಕು. ಒಂದು ಯೋಗಿಕ್ ಬ್ರೀತಿಂಗ್ ಟೆಕ್ನಿಕ್, ಅದೇ ಹೊಟ್ಟೆ ಉಬ್ಬಿಸಿ ಬಿಸ್ತೆಯನ್ನ ವಿಸ್ತಾರಗೊಳಿಸಿ ಕತ್ತಿನ ಮೇಲಕ್ಕೆ ಎತ್ತಿ ಮಾಡ್ತಕ್ಕಂತಹ ಪ್ರಕ್ರಿಯೆ ಯೋಗಿಕ್ ಬ್ರೀತಿಂಗ್ ಅಂತ ಹೇಳ್ತೀವಿ. ಅದರ ಜೊತೆಗೆ ನಿಧಾನವಾಗಿ ಎಡಹೊಳ್ಳೆಯಿಂದ ಉಸಿರನ್ನ ತಗೋಬೇಕು, ಬಲಗಡೆ ಬಿಡಬೇಕು. ಮತ್ತೆ ನಿಧಾನವಾಗಿ ಬಲಗಡೆ ಉಸಿರನ್ನ ತಗೊಂಡು ಎಡಗಡೆ ಉಸಿರು ತಗೋಬೇಕು.
ಉಸಿರನ್ನ ಬಿಡಬೇಕು. ಇನ್ನು 3 ರೌಂಡ್ 3 ಸುತ್ತು ಮಾಡೋಣ. ನಿಧಾನವಾಗಿ ಮಾಡಿ. ಈ ಸುತ್ತು ಆದ ನಂತರ ನಿಧಾನವಾಗಿ ನಾಸಿಕಾ ಮುದ್ರೆಯಿಂದ ಹೊರಗಡೆ ಬನ್ನಿ. ಈಗ ನಿಮ್ಮ ದೇಹದಲ್ಲಿ, ಅದರಲ್ಲೂ ವಿಶೇಷವಾಗಿ ಉಸಿರಾಟದಲ್ಲಿ ಉಂಟಾಗಿರ್ತಕ್ಕಂತಹ ಬದಲಾವಣೆಯನ್ನ ಗಮನಿಸಿ. ಯಾವುದೇ ಪ್ರಯತ್ನವಿಲ್ಲದೆ ನಿಮ್ಮ ದೇಹ ಹಗುರವಾಗ್ತಾ ಇದೆ. ಉಸಿರಾಟ ಸ್ವಾಭಾವಿಕವಾಗಿ ನಡೀತಾ ಇದೆ. ಅಲ್ಲಿ ಯಾವುದೇ ಅಡೆತಡೆಗಳಿಲ್ಲ. ಇದನ್ನ ಗಮನಿಸಿ. ಇನ್ನು ಇದರಲ್ಲಿ ಸೂರ್ಯ ಅನುಲೋಮ ವಿಲೋಮ ಪ್ರಾಣಾಯಾಮ, ಚಂದ್ರ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಹೇಳಿ. ಅಂದ್ರೆ ಎರಡು ಪ್ರಮುಖ ನಾಡಿಗಳಿವೆ. ಒಂದು ಇಡ, ಪಿಂಗಿಳ ಅಂತ ಹೇಳಿ. ಇಡ ಅಂತ ಅಂದ್ರೆ ಸೂರ್ಯ ನಾಡಿ, ಪಿಂಗಿಳ ಅಂತ ಅಂದ್ರೆ ಚಂದ್ರ ನಾಡಿ. ಇವುಗಳು ಎರಡೂ ಕೂಡ ಒಂದು ಸಮತ್ವದ ದೃಷ್ಟಿಯಲ್ಲಿ ಕೆಲಸವನ್ನ ಮಾಡಬೇಕು. There should be a harmony between the ಇಡ ಅಂಡ್ ದಿ ಪಿಂಗಿಳ ಅಂತ ಹೇಳ್ತೀವಿ. ಅದಾಗಬೇಕಾದ್ರೆ ಈ ಸೂರ್ಯಾನುಲೋಮ ವಿಲೋಮ, ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮವನ್ನ ಮಾಡೋಣ. ಸೂರ್ಯಾನುಲೋಮ ವಿಲೋಮ ಅಂದ್ರೆ ಬಲಗಡೆ ಹೊಳ್ಳೆ ಏನಿದೆ ಇದಕ್ಕೆ ನಾವು ಸೂರ್ಯ ಅಂತ ಹೇಳ್ತೀವಿ, ಇಡ ಅಂತ ಹೇಳ್ತೀವಿ. ಎಡಗಡೆಯದು ಪಿಂಗಿಳ ಅಂತ ಹೇಳ್ತೀವಿ, ಅದು ಚಂದ್ರ ನಾಡಿ. ಎಡ ಮೂಗಿನ ಹೊಳ್ಳೆಯನ್ನ ನಾವು ಬ್ಲಾಕ್ ಮಾಡಬೇಕು. ತದನಂತರ ಬರೀ ಬಲಗಡೆ ಹೊಳ್ಳೆಯ ಮೂಲಕ ದೀರ್ಘವಾದ ಉಸಿರಾಟವನ್ನ ಮಾಡಬೇಕು. ಇಲ್ಲೂ ಕೂಡ ಮತ್ತೆ ಈ ಯೋಗಿಕ್ ಬ್ರೀತಿಂಗ್ ಟೆಕ್ನಿಕ್. ಉಸಿರನ್ನ ತಗೊಳ್ಳುವಾಗ ಸೇಮ್, ಬಲ್ಜ್ ಯುವರ್ ಅಬ್ಡಮೆನ್, ಎಕ್ಸ್ಪ್ಯಾಂಡ್ ಯುವರ್ ಚೆಸ್ಟ್, ರೈಸ್ ಯುವರ್ ಕಾಲರ್ ಬೋನ್. ಆ ರೀತಿಯೊಳಗೆ 3 ಬಾರಿ ಮಾಡೋಣ. ತದನಂತರ ಎಡ ಹೊಳ್ಳೆಯ ಮೂಲಕ, ಚಂದ್ರನಾಡಿಯ ಮೂಲಕ ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ ಮಾಡೋಣ. ಈಗ ಫಸ್ಟ್ ಸೂರ್ಯಾನುಲೋಮ ವಿಲೋಮ. ಎಡ ಹೊಳ್ಳೆಯನ್ನ ಮುಚ್ಕೊಳ್ಳಿ. ಹೀಗೆ ಕೊಂಡು ನಿಧಾನಕ್ಕೆ ಸುತ್ತಕೊಳ್ಳಿ. Take deep breath. Breathe out. Inhale. Exhale. Relax. ನೀವು ಅಭ್ಯಾಸವನ್ನ ಮಾಡುವಾಗ 5 ಬಾರಿ ಅಥವಾ 10 ಬಾರಿ ಬೇಕಾದ್ರೂ ಕೂಡ ಮಾಡಬಹುದು. ನಿಧಾನವಾಗಿ ತಗೋಬೇಕು, ಉಸಿರು ಬಿಡಬೇಕು. ಈಗ ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ ಅಂದ್ರೆ ಎಡ ಮೂಗಿನ ಹೊಳ್ಳೆಯ ಮೂಲಕ ಉಸಿರು ತಗೊಳ್ಳೋಣ, ಉಸಿರು ಬಿಡೋಣ. ಈಗ ಬಲ ಹೊಳ್ಳೆಯನ್ನ
ಹೆಬ್ಬೆರಳಿನಿಂದ ತಡೆಯಿರಿ, ಬ್ಲಾಕ್ ಮಾಡಿ. ಈಗ ತಗೊಳ್ಳಿ, ಟೇಕ್ ದಿ ಬ್ರೆತ್. ಮತ್ತೆ ಇಲ್ಲೂ ಕೂಡ ಯೋಗಿಕ್ ಬ್ರೀತಿಂಗ್ ಮರೆಯೋ ಹಾಗಿಲ್ಲ. ರಿಲ್ಯಾಕ್ಸ್. ಅಂದ್ರೆ ಇದಕ್ಕೆ ನಾವು ಅರ್ಧ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತಲೂ ಹೇಳ್ತೀವಿ, ಅಥವಾ ಚಂದ್ರಾನುಲೋಮ ಸೂರ್ಯಾನುಲೋಮ ವಿಲೋಮ ಪ್ರಾಣಾಯಾಮ. ಸಿಂಪಲ್. ಎಡಗಡೆ ಹೊಳ್ಳೆಯನ್ನ ಮುಚ್ಚಿ ಬಲಗಡೆಯಿಂದ ದೀರ್ಘವಾದ ಉಸಿರನ್ನ ತಗೊಂಡು ಉಸಿರನ್ನ ಬಿಡ್ತಕ್ಕಂತಹದ್ದು. ಉಸಿರನ್ನ ತಗೊಳ್ಳುವಾಗ ಹೊಟ್ಟೆಯನ್ನ ಉಬ್ಬಿಸಿ ಎದೆಯನ್ನ ವಿಸ್ತಾರಗೊಳಿಸಿ ಕತ್ತಿನ ಭಾಗವನ್ನ ಮೇಲಕ್ಕೆ ಎತ್ತುತ್ತಾ ಉಸಿರು ತಗೋಬೇಕು. ಉಸಿರನ್ನ ಬಿಡುವಾಗ ಹೊಟ್ಟೆಯನ್ನ ಕುಗ್ಗಿಸಿ ಎದೆಯನ್ನ ಸಂಕುಚಿತಗೊಳಿಸಿ ಕತ್ತಿನ ಭಾಗವನ್ನ ಕೆಳಕ್ಕೆ ಇಳಿಸ್ತಾ ಉಸಿರು ಬಿಡಬೇಕು. ಅದೇ ರೀತಿಯಲ್ಲಿ ಎಡಹೊಳ್ಳೆಯ ಮೂಲಕ ಮಾಡ್ತಕ್ಕಂಥದ್ದು. ಅದಕ್ಕೆ ನಾವು ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಹೇಳ್ತೀವಿ. ಇವುಗಳ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ, ಸಿಂಪಥೆಟಿಕ್ ಅಂಡ್ ಪ್ಯಾರಾಸಿಂಪಥೆಟಿಕ್ ಅಂತ ಎರಡು ರೀತಿಯ ಫಂಕ್ಷನ್ಸ್ ಇದೆ ಅವರ ದೇಹದಲ್ಲಿ. ಅವುಗಳನ್ನ ಇಟ್ ಇಸ್ ಲೈಕ್ ಮ್ಯಾಥಮೆಟಿಕಲಿ ಪ್ಲಸ್ ಅಂಡ್ ಮೈನಸ್ ಅಂತ ಹೇಳ್ತೀವಿ. ಅವುಗಳನ್ನ ನಾವು ಒಂದು ಸಮತ್ವದೆಡೆಗೆ ತೆಗೆದುಕೊಂಡು ಹೋಗತಕ್ಕಂತಹ ಪ್ರಕ್ರಿಯೆ. ಈಗ ಸಿಂಪಥೆಟಿಕ್ ಫಂಕ್ಷನ್ಸ್ ಜಾಸ್ತಿ ಆದ್ರೆ ಬ್ಲಡ್ ಪ್ರೆಷರ್ ಬರುತ್ತೆ, ಪಲ್ಸ್ ರೇಟ್ ಜಾಸ್ತಿ ಆಗುತ್ತೆ, ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ. ಪ್ಯಾರಾಸಿಂಪಥೆಟಿಕ್ ಜಾಸ್ತಿ ಆದ್ರೆ ಅದು ವಿರುದ್ಧವಾಗಿ ಕೆಲಸ ಮಾಡುತ್ತೆ. ಸೊ ಇವುಗಳನ್ನ ಸಮರ್ಪಕವಾಗಿ ನಾವು ದೇಹದಲ್ಲಿ ನಡೆಸಬೇಕಾದ್ರೆ ಈ ಪ್ರಾಣಾಯಾಮ ಬಹುಮುಖ್ಯ. ಇನ್ನು ಚಂದ್ರಭೇದ ಸೂರ್ಯ ಭೇದ ಪ್ರಾಣಾಯಾಮ ಅಂತ. ಸೂರ್ಯ ಭೇದ ಮಾಡೋದು ಅಂತಂದ್ರೆ ಪಿಯರ್ಸಿಂಗ್ ಅಂತ ಹೇಳಿ, ಅಂದ್ರೆ ಯಾವುದಾದರೂ ಅಲ್ಲಿ ಬಿಗಿತ, ಒತ್ತಡ, ಸೆಳೆತ ಅಥವಾ ಬ್ಲಾಕೇಜ್, ನಾಟ್ಸ್, ಕ್ಲಾಟ್ಸ್ ಇವುಗಳಿದ್ರೆ ನಾಡಿಗಳಲ್ಲಿ ಅದನ್ನ ನಾವು ಭೇದನ ಮಾಡ್ತಕ್ಕಂಥದ್ದು. ಈಗ ಬಲಗಡೆ ಉಸಿರು ತಗೊಂಡು ಅದನ್ನ ಎಡಗಡೆ ಉಸಿರು ಬಿಡಬೇಕು. ಇದಕ್ಕೆ ನಾವು ಚಂದ್ರಭೇದ ಅಂತ ಹೇಳ್ತೀವಿ. ಅಂದ್ರೆ ಬಲಗಡೆ ಉಸಿರು ತಗೋಬೇಕು, ಎಡಗಡೆ ಉಸಿರು ಬಿಡಬೇಕು. ಮಾಡಿ. ಇನ್ಹೇಲ್, ಎಕ್ಸೇಲ್. Inhale, exhale. Breathe in, breathe out. ಇದು ಚಂದ್ರಭೇದ. ಸೂರ್ಯ ಭೇದ ಅಂತ ಅಂದ್ರೆ ಎಡಗಡೆ ಉಸಿರು ತಗೋಬೇಕು, ಬಲಗಡೆ ಉಸಿರು ಬಿಡಬೇಕು. ಅದು ಹಾಗೆ ನೋಡಿ. ಇನ್ಹೇಲ್, ಎಕ್ಸೇಲ್. ಬ್ರೀತ್ ಇನ್, ಬ್ರೀತ್ ಔಟ್. Inhale through left nostril, exhale through right nostril. Relax. ಇದನ್ನ ನೀವು ಮಾಡುವಾಗ ಸುಮಾರು 5 ರೌಂಡ್ ಅಥವಾ 10 ರೌಂಡ್ ಕೂಡ ಮಾಡಬಹುದು. ಇದನ್ನ ಮಾಡಿದ್ರೆ ಈ ನಾವು ನೇಸಲ್ ಪ್ಯಾಸೇಜ್ ಅಂತ ಏನ್ ಹೇಳ್ತೀವಿ, ಅಲ್ಲಿ ಈವನ್ ಮೈನ್ಯೂಟೆಸ್ಟ್ ಬ್ಲಾಕೇಜ್
ಅಥವಾ ವೇರಿಯೇಷನ್ ಇದ್ರೆ ಅವೆಲ್ಲ ಸರಿಯಾಗುತ್ತೆ. ಈ ಕೋವಿಡ್ ಸಿನಾರಿಯೋ ಟೈಮ್ ನಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥದ್ದು ನಾವು ನಮ್ಮ ಓರಲ್ ಕ್ಯಾವಿಟಿ ಮತ್ತು ನೇಸಲ್ ಪ್ಯಾಸೇಜ್ ಗಳನ್ನ ಸರಿಯಾಗಿ ಆಕ್ಟಿವ್ ಆಗಿ ಇಟ್ಕೋಬೇಕು. ಸೊ ಈ ಪ್ರಾಣಾಯಾಮಗಳನ್ನ ಮಾಡಿದ್ರೆ ನಿಜವಾಗಲೂ ನಮ್ಮ ರೆಸ್ಪಿರೇಟರಿ ಪ್ಯಾಸೇಜ್ಗಳು ಆಕ್ಟಿವ್ ಆಗಿರುತ್ತೆ. ಆಕ್ಟಿವ್ ಆದಾಗ ಈ ವೈರಸ್ಗಳನ್ನ ತಡೆ ಹಿಡಿತಕ್ಕಂತಹ ಶಕ್ತಿ ಸ್ವಾಭಾವಿಕವಾಗಿ ಉಂಟಾಗುತ್ತೆ. ಇದಾದ್ಮೇಲೆ ಉಜ್ಜೈ ಬ್ರೀತಿಂಗ್ ಅಂತ ಹೇಳಿ, ಉಜ್ಜೈ ಅಂದ್ರೆ ದೀರ್ಘವಾಗಿ ಉಸಿರು ತಗೊಂಡು ಬಿಡ್ತಕ್ಕಂತಹ ಪ್ರಕ್ರಿಯೆ. ದೀರ್ಘವಾಗಿ ಉಸಿರು ತಗೋಬೇಕಾದ್ರೆ ನಾವು ಉಸಿರನ್ನ ತಗೊಳ್ಳುವಾಗ ಮತ್ತು ಉಸಿರನ್ನ ಬಿಡುವಾಗ ಗಂಟಲ್ನಲ್ಲಿ ಫ್ಯಾರಿಂಗ್ಸ್ ಅಂತ ಹೇಳ್ತೀವಿ, ಆ ಜಾಗದಲ್ಲಿ ಒಂದು ರೀತಿಯ ಶಬ್ದ ಮಾಡಬೇಕು. ಆ ಶಬ್ದ ಯಾವ ತರಹ ಅಂದ್ರೆ ಸ್ನೋರಿಂಗ್ ಸೌಂಡ್ ಅಂತ. ಅಂದ್ರೆ ಗೊರಕೆ ಹೊಡೆಯುವಾಗ ಏನು ಒಂದು ಶಬ್ದ ಉತ್ಪತ್ತಿ ಆಗುತ್ತೆ, ಆ ಶಬ್ದವನ್ನ ಮಾಡುತ್ತಾ ದೀರ್ಘವಾಗಿ ಉಸಿರು ತಗೋಬೇಕು. ಆ ದೀರ್ಘವಾಗಿ ಉಸಿರು ತಗೊಳ್ಳುವಾಗ ಮತ್ತೆ ಈ ಯೋಗಿಕ್ ಬ್ರೀತಿಂಗ್, ಅಬ್ಡಾಮಿನ್ ನಾವು ಹೊಟ್ಟೆ ಬಲ್ಜ್ ಮಾಡಿ ವಿಸ್ತಾರಗೊಳಿಸಿ ಮೇಲಕ್ಕೆ ಎತ್ತಿ ಮಾಡಬೇಕು. ಉಸಿರನ್ನ ಬಿಡುವಾಗ ಕೂಡ ಆ ಶಬ್ದ ಪೂರಕವಾಗಿ ಉಸಿರನ್ನ ಹೊರಗಡೆ ಬಿಡಬೇಕು. ಬಿಡುವಾಗ ಮತ್ತೆ ಯೋಗಿಕ್ ಬ್ರೀತಿಂಗ್ ಮಾಡಬೇಕು. ಅದು ಹೇಗೆ ಮಾಡ್ತೀವಿ ನೋಡಿ, ಹೇಗಿರುತ್ತಲ್ಲ, ಕೇಳ್ತಾ ಇದೆ ಅಂತ ಅನ್ಕೊಳ್ತೀನಿ. ಉಸಿರನ್ನ ತಗೊಳ್ಳುವಾಗ ಬಿಡುವಾಗ ಗಂಟಲ್ನಲ್ಲಿ ಆ ಶಬ್ದವನ್ನ ಮಾಡಬೇಕು. ಇದನ್ನ ನಿಮ್ಮ ಕೆಪಾಸಿಟಿಗೆ ಅನುಗುಣವಾಗಿ 3 ಸಾರಿ ಅಥವಾ 5 ಸಾರಿ ಮಾಡಬಹುದು. ಇದನ್ನ ಮಾಡಿದರೆ ನಮ್ಮ ಸಿಂಪಥೆಟಿಕ್ ಪ್ಯಾರಾಸಿಂಪಥೆಟಿಕ್ ಎಡಪಿಂಗಿಳ ನಾಡಿಗಳಲ್ಲಿ ಉಸಿರಾಟದ ಪ್ರಕ್ರಿಯೆ, ಪ್ರಾಣದ ಪ್ರಕ್ರಿಯೆ ಸಮರ್ಪಕವಾಗಿ ನಡೆಯುತ್ತೆ. ಇದಕ್ಕೆ ಹೆಸರು ಉಜ್ಜೈ ಪ್ರಾಣಾಯಾಮ ಅಥವಾ ಉಜ್ಜೈ ಬ್ರೀತಿಂಗ್ ಅಂತ ಹೇಳ್ತೀವಿ. ಇದಾದ ನಂತರ ರಿಲ್ಯಾಕ್ಸಿಂಗ್ ಪ್ರಾಣಾಯಾಮ. ಇದು ಭ್ರಮರಿ, ನಿಮ್ಗೆ ಆಗ್ಲೇ ಹೇಳ್ಕೊಟ್ಟಿದೆ. ಭ್ರಮರಿ ಅಂದ್ರೆ ಜೇನು ನೊಣ, ಭ್ರಮರಿ ಅಂದ್ರೆ ಹೆಣ್ಣು ಜೇನಿನ ನೊಣ. ಅದು ಬ್ಯೂಟಿಫುಲ್ ಮ್ಯೂಸಿಕಲ್ ರೆಸೊನೆನ್ಸ್ ಗಾನವನ್ನ ಮಾಡ್ತಾ ಇರುತ್ತೆ ಯಾವಾಗ್ಲೂ. ಅಂತ ಹೇಳಿ ಮಾಡ್ತಾ ಇರುತ್ತೆ. ನಾವು ಅದನ್ನ ಅನುಕರಣೆ ಮಾಡಬೇಕು. ಇದರಲ್ಲಿ ಏನಂದ್ರೆ ದೀರ್ಘವಾಗಿ ಉಸಿರು ತಗೋಬೇಕು. ಉಸಿರನ್ನ ಬಿಡುವಾಗ ಅಂತ ಹೇಳಿ ಉಚ್ಚಾರಣೆ ಮಾಡಬೇಕು. ಹೇಳುವಾಗ ನಮ್ಮ ಮೇಲೆ ಮತ್ತು ಕೆಳಗಿನ ದಂತದ ಸಾಲುಗಳಿದೆಯಲ್ಲ, ಅವುಗಳನ್ನ ತುಂಬಾ ಮೆದುವಾಗಿ ಸ್ಪರ್ಶ ಮಾಡಬೇಕು. ಆ ಮೆದುವಾಗಿ ಸ್ಪರ್ಶ ಮಾಡಿದಾಗ ಒಂದು ಸಂಗೀತದ ತರಂಗದ ಒಂದು ಧ್ವನಿ ಉತ್ಪತ್ತಿಯಾಗುತ್ತೆ. ಅದು ನಮ್ಮ ದೇಹದಲ್ಲಿರ್ತಕ್ಕಂತಹ ಎಲ್ಲ ಒತ್ತಡವನ್ನು ಕೂಡ ಹೊರಗಡೆ ತೆಗಿಲಿಕ್ಕೆ ಪೂರಕವಾಗುತ್ತೆ. ಇದನ್ನ ಮಾಡಬೇಕಾದ್ರೆ 2 ಕಿವಿಗಳನ್ನ ಹೆಬ್ಬೆರಳಿನ ಮೂಲಕ ಮುಚ್ಚಿ ಉಳಿದೆಲ್ಲ ಬೆರಳುಗಳನ್ನ ಹಣೆಯ ಮೇಲೆ, ಕಣ್ಣಿನ ರಪ್ಪೆಯ ಮೇಲೆ ಹಾಗೂ ಚೀಕ್ಸ್ ಮೇಲೆ ಸ್ಪ್ರೆಡ್ ಮಾಡ್ಬೇಕು. ಹೀಗೆ ಮಾಡಿ ದೀರ್ಘವಾಗಿ ಉಸಿರು ತಗೋಬೇಕು. ಉಸಿರನ್ನ ಬಿಡ್ತಾ ಅಂತ ಹೇಳ್ಬೇಕು. ಇದನ್ನ 3 ಸಲ ಮಾಡೋಣ. ಉಸಿರು ತಗೊಳ್ಳಿ. ಎರಡನೇ ಸುತ್ತು
ಕೊನೆಯ ಸುತ್ತು. ಆಂ. ರಿಲ್ಯಾಕ್ಸ್. ಭ್ರಮರಿ ಪ್ರಾಣಾಯಾಮದಲ್ಲಿ ಉಂಟಾಗಿರ್ತಕ್ಕಂತಹ ಆ ತರಂಗಗಳು, ಆ ಸಂವೇದನೆಗಳು, ವೇವ್ಸ್, ವೈಬ್ರೇಷನ್ಸ್, ಸೆನ್ಸೇಷನ್ಸ್ ಅಂಡ್ ದ ರೆಸನೆನ್ಸ್, ಇವುಗಳು ಎಲ್ಲ ಜೀವಕೋಶಗಳನ್ನ ತಲುಪ್ತಾ ಇದೆ. ಯಾವಾಗ ಈ ಮ್ಯೂಸಿಕಲ್ ರೆಸನೆನ್ಸ್ ಜೀವಕೋಶಗಳನ್ನ ತಲುಪುತ್ತೆ, ಅಲ್ಲಿ ಒತ್ತಡ, ಬಿಗಿತ, ಸೆಳೆತಗಳಿರೋದಿಲ್ಲ. ಮನಸ್ಸು ಕೂಡ ನಿರ್ಮಲವಾಗುತ್ತೆ, ನಿಶ್ಶಬ್ದತೆಯ ಕಡೆಗೆ ಪ್ರಯಾಣ ಮಾಡಲು ಪ್ರಾರಂಭವಾಗುತ್ತೆ. ಇದನ್ನ ಗಮನಿಸ್ತಾ ಗಮನಿಸ್ತಾ ಸಂಪೂರ್ಣ ಶರೀರವನ್ನ ಸಡಿಲಗೊಳಿಸೋಣ. ಈ ಭ್ರಮರಿ ಪ್ರಾಣಾಯಾಮ ಮಾಡೋದ್ರಿಂದ ವೈಜ್ಞಾನಿಕವಾಗಿ ನಿರೂಪಣೆಯಾಗಿದೆ, ನೇಸಲ್ ಪ್ಯಾಸೇಜ್ ನಲ್ಲಿ ನೈಟ್ರಿಕ್ ಆಕ್ಸೈಡ್ ಜಾಸ್ತಿಯಾಗಿ ಅದು ಈ ಕೊರೋನಾ ವೈರಸ್ ಲೋಡ್ ಏನಿದೆ ಅದನ್ನ ಕಡಿಮೆ ಮಾಡುತ್ತೆ. ಪ್ರತಿನಿತ್ಯ ಮಾಡ್ತಾ ಇದ್ರೆ ಆ ವೈರಸ್ಗಳು ನಮ್ಮ ನೇಸಲ್ ಪ್ಯಾಸೇಜ್ಗೆ ಎಂಟ್ರಿ ತಗೊಂಡ್ರು ಕೂಡ ಅಲ್ಲಿ ಮಲ್ಟಿಪ್ಲಿಕೇಶನ್ ಆಗೋದಿಲ್ಲ. ಅದರಿಂದ ಪ್ರತಿನಿತ್ಯ ಭ್ರಮರಿ ಪ್ರಾಣಾಯಾಮವನ್ನ ಮಾಡಬೇಕು. ಮೈಗ್ರೇನ್ ಇರೋರು, ಹೆಣ್ಮಕ್ಳಿಗೆ ಹಾರ್ಟ್ ಫ್ಲೆಶಸ್ ಮೆನೋಪಾಸ್ ಟೈಮ್ನಲ್ಲಿ ಆಗ್ತಕ್ಕಂಥದ್ದು, ನಿದ್ರೆ ಬರದೇ ಇರತಕ್ಕಂಥದ್ದು, ಮೂಡ್ ಸ್ವಿಂಗ್ ಆಗ್ತಕ್ಕಂಥದ್ದು, ಇವುಗಳೆಲ್ಲವನ್ನು ಕೂಡ ನಾವು ಈ ಭ್ರಮರಿ ಪ್ರಾಣಾಯಾಮವನ್ನ ಮಾಡೋದ್ರಿಂದ ತಡೆಯಬಹುದು. ಕೊನೆಯದಾಗಿ ಕೂಲಿಂಗ್ ಪ್ರಾಣಾಯಾಮ, ಇದರಲ್ಲಿ 3 ಬರುತ್ತೆ: ಶೀತಲಿ, ಶೀತ್ಕಾರಿ, ಸದಂತ ಅಂತ. ಇದರಲ್ಲಿ ಬಹುಮುಖ್ಯ ಅಂದ್ರೆ ನಾವು ಬಾಯಿನಲ್ಲಿ ಉಸಿರನ್ನ ತಗೊಂಡು ಮೂಗಿನಲ್ಲಿ ಉಸಿರನ್ನ ಬಿಡ್ತಕ್ಕಂತಹ ಪ್ರಕ್ರಿಯೆ. ಬೇರೆಲ್ಲ ಪ್ರಾಣಾಯಾಮದಲ್ಲೂ ಕೂಡ ಈ ರೀತಿ ಇರೋದಿಲ್ಲ. ಇದರಲ್ಲಿ ಮೊದಲಿಗೆ ಶೀತಲಿ, ಹೀಗೆ ನಮ್ಮ ನಾಲಿಗೆಯನ್ನ ಸ್ವಲ್ಪ ಈ ಗಿಣಿಯ ಕೊಕ್ಕು ಇದೆಯಲ್ಲ ಆ ರೀತಿಯಲ್ಲಿ ಮಾಡ್ಕೊಂಡು ಉಸಿರು ತಗೋಬೇಕು, ಮೂಗಿನ ಮೂಲಕ ಉಸಿರು ಬಿಡಬೇಕು. ಹೀಗೆ ಇಲ್ಲೂ ಕೂಡ ಯೋಗಿಕ್ ಬ್ರೀತಿಂಗ್ ನ ಮರಿಬಾರದು. ನೀವು ಮಾಡುವಾಗ 5-6 ಸುತ್ತು ಮಾಡಬಹುದು. ಎರಡನೇದು ಶೀತ್ಕಾರಿ ಅಂತ ಹೇಳ್ತೀವಿ, ಅಥವಾ ಶೀತ್ಕರಿ ಅಂತ ಹೇಳ್ತೀವಿ. ಅದರಲ್ಲಿ ನಾಲಿಗೆನ ಒಳಕ್ಕೆ ಫೋಲ್ಡ್ ಮಾಡಿ ಉಸಿರು ತಗೋಬೇಕು. ಹೀಗೆ ಬಾಯಿಂದ ಉಸಿರು ತಗೋಬೇಕು, ಮೂಗಿಂದ ಉಸಿರು ಬಿಡಬೇಕು. ರಿಲ್ಯಾಕ್ಸ್. ಕೊನೆಯದಾಗಿ ಸದಂತ ಪ್ರಾಣಾಯಾಮ, ಕೂಲಿಂಗು. ಹಲ್ಲುಗಳನ್ನ ಹೀಗೆ ಮೇಲೆ ಮತ್ತು ಕೆಳಗಿನ ಹಲ್ಲಿನ ಸಾಲುಗಳನ್ನ ಹೀಗೆ ಒಂದಕ್ಕೊಂದಕ್ಕೆ ಸೇರಿಸಬೇಕು. ಹಲ್ಲಿನ ಸಂಧಿಗಳ ಮೂಲಕ ಉಸಿರನ್ನ ಬಾಯಲ್ಲಿ ತಗೊಂಡು ಮೂಗಲ್ಲಿ ಬಿಡಬೇಕು. ನೋಡಿ ಹೀಗೆ. ಇದು ಕೂಡ ಯೋಗಿಕ್ ಬ್ರೀತಿಂಗ್ ಬರಿಬಾರ್ದು. ರಿಲ್ಯಾಕ್ಸ್. ಕಣ್ಣುಗಳನ್ನು ಮೆದುವಾಗಿ ಮುಚ್ಚಿ ಸಂಪೂರ್ಣ ಶರೀರವನ್ನ ಸಡಿಲಗೊಳಿಸಿ. ಪ್ರಾಣಾಯಾಮ ಪ್ರಕ್ರಿಯೆಯಿಂದ, ಪ್ರಾಣಾಯಾಮದ ಅಭ್ಯಾಸದಿಂದ
ನಿಮ್ಮ ದೇಹದಲ್ಲಿ ಉಂಟಾಗಿರ್ತಕ್ಕಂತಹ ಬದಲಾವಣೆಯನ್ನ ಗಮನಿಸ್ತಾ ಸಂಪೂರ್ಣ ಶರೀರವನ್ನ ಸಡಿಲಗೊಳಿಸಿ ಈಗ ಒಮ್ಮೆ ದೀರ್ಘವಾದ ಉಸಿರನ್ನ ತಗೊಳ್ಳೋಣ. ಎರಡನೇ ಸುತ್ತಿನಲ್ಲಿ ಈ ಉಸಿರಾಟದ ಸ್ತರವನ್ನ ಕಡಿಮೆ ಮಾಡೋಣ. ರೆಡ್ಯೂಸ್ ದ ಪೀಚ್. ಮತ್ತು ಕಡಿಮೆ ಮಾಡಿ. ಮತ್ತು ಕಡಿಮೆ ಮಾಡಿ. ಈಗ ಓಂಕಾರವನ್ನ ಮನಸ್ಸಿನಲ್ಲೇ ಹೇಳ್ತಾ ಸಂಪೂರ್ಣ ನಿಶ್ಶಬ್ದತೆ ಕಡೆಗೆ ಮನಸ್ಸು ಹೋದಾಗ ಆ ಓಂ ಅಕ್ಷರವನ್ನ ಬಿಟ್ಟುಬಿಡಿ. Chant Om in the mind, then drop Om, go into deeper silence. ನಿಶ್ಶಬ್ದತೆಯೇ ನಮ್ಮ ನಿಜವಾದ ಸ್ವರೂಪ, ನಮ್ಮ ಪ್ರಕೃತಿ. ಆ ಪ್ರಕೃತಿಯೆಡೆಗೆ ಹೋಗಬೇಕಾದರೆ ನಮ್ಮ ಎಲ್ಲ ಇಂದ್ರಿಯಗಳನ್ನ ಒಳಮುಖವಾಗಿ ಮಾಡಿ ಮನಸ್ಸಿನಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಎಲ್ಲ ವಿಚಾರಗಳನ್ನು ನಿಗ್ರಹ ಮಾಡ್ತಾ ಉಸಿರಾಟದೊಂದಿಗೆ ಮನಸ್ಸನ್ನ ಸೇರಿಸ್ತಾ go into deeper silence. ಈಗ ನಿಧಾನವಾಗಿ ನಿಮ್ಮ ಗಮನವನ್ನ ಶರೀರ, ಮನಸ್ಸು ಹಾಗೂ ನಿಮ್ಮ ಪರಿಸರದ ತೆಗೆದುಕೊಂಡು ಬನ್ನಿ. ಮತ್ತೊಮ್ಮೆ ಓಂಕಾರವನ್ನ ಹೇಳಿ ಮುಕ್ತಾಯ ಮಾಡೋಣ. ಉಸಿರು ತಗೊಳ್ಳಿ. ಶಾಂತಿ. ಎರಡು ಕೈಗಳನ್ನ ಹಿಂದೆ ತಗೊಳ್ಳಿ. ಎದೆಯನ್ನ ವಿಸ್ತಾರಗೊಳಿಸ್ತಾ ಒಮ್ಮೆ ಸ್ವಲ್ಪ ಹಿಂದಕ್ಕೆ ಹೋಗಿ ನಿಧಾನವಾಗಿ ಮುಂದಕ್ಕೆ ಬಗ್ಗಿ ಭೂ ನಮನ ಮಾಡೋಣ. ನಿಧಾನವಾಗಿ ಮೇಲಕ್ಕೆ ಬನ್ನಿ. ಎರಡು ಕೈಗಳನ್ನ ಪರಸ್ಪರ ಸ್ಪರ್ಶ ಮಾಡೋದರ ಮೂಲಕ ಸ್ವಲ್ಪ ಉಷ್ಣತೆಯನ್ನ ಜಾಸ್ತಿ ಮಾಡಿ ಅದನ್ನ ಮುಖ, ಕಣ್ಣು, ಕೆನ್ನೆ ಎಲ್ಲ ಭಾಗಕ್ಕೂ ಪಸರಿಸಿ. When you are comfortable, gently open your eyes. Say Jai Gurudev.